ಚೌತಿ. ಅತ್ಯಾರ ಮನ್ಯಾರ ಕಿವಿ ಹೊಸ ಮಷೀನ್ ಹಾಕಿಸ್ಕೊಂಡ್ ಬಂದಿತ್ತು, ಎಲ್ಲಿಟ್ರಿ? ಏನು ಮಾನಸಿಕ ಆಗಕತ್ತೈತಿ ಬರ್ಬರ್ತಾ? ಯಾಕ ಎದ್ರ ಸಂಬಂಧ? ಅಲ್ಲ ಅಂತ ಬಡತನದಾಗ ನಿನಗೆ ಮಾನಸಿಕ ಆಗಿಲ್ಲ, ಈಗ ಮಾನಸಿಕ ಆಗಕತ್ತೈತಿ? ಅಯ್ಯೋ ನನ್ನ ಹಣೆ ಬಾರ್ಗಣೆ ಚೌತಿ, ತಲಿ ಕೆಟ್ಟ ಹೊಂಟತೆ. ಯಾಕೆ ಎದ್ರ ಸಂಬಂಧ? ಈಗೆಲ್ಲ ಚಲೋನೇ ಐತಲ್ಲ, ಮೊದ್ಲಿನಂಗೆ ಕುಡಿಯಲ್ಲ, ಏನಿಲ್ಲ, ಸಾಲ ಮಾಡಲ್ಲ, ಒಂದು ತಟಗೆ ಎಲ್ಲೇ ಒಂದು ಈಟ ಯಾವಾಗಾರ ಕುಡಿತೈತಿ ಪಾಪ. ಅಷ್ಟನ್ನು ತೀರ ಬಿಡು ಅಂದ್ರೆ ಹೆಂಗಲಿ? ಅವಂದು ಒಟ್ಟು ನೀ ಅರ್ಥ ಮಾಡ್ಕೋಬೇಕಲ್ಲ. ಮೊದ್ಲಿನಂಗೆ ಕುಡ್ಕುಡು ನಿಂದಿರ್ತಾನಪ್ಪ, ಇಸ್ಪೀಟ್ ಆಡ್ತಾನ ಅನ್ನಂಗೆಲ್ಲ ಏನಿಲ್ಲ. ಈಗೆಲ್ಲ ಚಲೋನ ಆದ ಕಾಸ್ಲಿ ಮತ್ತೆ ತಿಂತಾವ್ ನೀನು ಮತ್ತಾಗ. ಏನಾತೀಗ ಹೇಳ? ಅದಕ್ಕೆಲ್ಲ ಚಿಂತೆ ಮಾಡ್ಬೇಡ, ಹೋಗು ಹೋಗುವ, ಹಂಗೆ ಮಾಡಬಾರ್ದು, ಹೋಗು ತಿನ್ನಕ್ಕೇನಾರ ಮಾಡಿ ಹೇಳು. ಅಯ್ಯೋ ದೇವ್ರೇ, ಕಿವಿಗೆ ಮೊನ್ನೆರ ಮಷೀನ್ ಹಾಕ್ಸಿತ್ತು, ಆಗಲೇ ಆ ಮಷೀನ್ ಏನೋ ಮಾಡಿಟ್ಟಾರ ಹಾರ್ಗೆಡಿಸಿ. ಏನಾರ ಎಲ್ಲಿಟ್ಟಿರ್ಬೋದು ಆ ಮಷೀನ್ನ? ಮಕ್ಕಳು ಜಗದಾಗ ಏನಾರು ಬಿಟ್ರ ನೋಡ್ತಂತ ತಡಿ, ಒಂದು ರೂಪಾಯಿತಾಗ. ಇಲ್ಲ ಇವ್ರು ಕೊಟ್ಟು ಹೋದ್ರಾಡಕ್ಕಾಗಿಲ್ಲ ನನಗೆ. ನೋಡು ಕಂಡ ಬಟ್ಟಿ ಮೆಸಿಕಾಯಿ ಹಿಂಗೆ ಇಟ್ಟತಿ, ತುಂಬ ತೆಗೆದಿಟ್ರೆ ಚಲೋನಾರ ಇರ್ತಾವೆ. ಈ ಹಾರ್ಗೆಡಿಲಿ ಬೆಕ್ಕು ಕೆಡವೇತ್ ನೋಡಿದನ್ ಬುಟ್ಟಿನ. ಒಂದು ತಟ್ಟೆ ಬಿಸಿಲು ಬೀಳ್ತೈತೆ ಹಂಗಾರೆ ಒಣಗಲಿ ಅಂತ ಇಟ್ರೆ ತಡನೇ ಇರಂಗಿಲ್ಲ. ಹೋಗ ಯವ್ವ, ನನಗೆ ಹುಡಿ ಕುಡಿಕ್ ಸಾಕಾತ. ಎಲ್ಲಿಟ್ಟಾರ ಏನದನ್ನ ತಗ ಯವ್ವ ಬಂದೇನ? ಹ್ಞೂ ಯವ್ವ, ತುಂಬ್ತಿಗೈತೀನಿ ಮೆಸ್ಕೆದ್ದ. ನಾನು ಅದನ್ನಾತೀನಿ, ಸುಮ್ನೆ ಮಾನಸಿಕ ಆಗಕತ್ತಾಳ. ನಿನಗೂ ಅನಿಸ್ತದಿಲ್ಲ ಎದ್ರ ಸಂಬಂಧ? ಜಗಳ ಗಿಗಳ ಆಡಿದ್ರೇನ ಏನು ಗುದ್ದಾಡಿದ್ರೆ ಏನಾತಲ್ಲ? ನೀ ಏನು ಕುಡಿದು ಬಂದಂಗಿಲ್ಲಪ್ಪ ನಿನ್ನೆ, ನಾನು ಕಂಡಂಗೆ ಊಟ ಮಾಡಿದಲ್ಲ ಬಂದು. ಏನು ಎದ್ರ ಸಂಬಂಧ ಜಗಳ ಮಾಡ್ಕೊಂಡ್ರಿ? ನಿಮ್ದು ಹಂಗೆ 2 ದಿನಕ್ಕೊಮ್ಮೆ ಏನಾರು ಇರುದಲ್ಲ, ಮತ್ತು ಮನೆ ತಣ್ಣಗೆ ಇರಕ್ಕೆ ಬಿಡೋದಿಲ್ಲ. ಏನು ಗಿರ್ಜಿ ಮಾನಸಿಕ ಆಗಕತ್ತಾಳ? ಎದ್ರ ಸಂಬಂಧ? ನಾನೇನು ಜಗಳ ಮಾಡಿಲ್ಲ ಕೂಟ. ಗಿರ್ಜಿ ಗಿರ್ಜಿ ಏನು ಬಂತು ಬೇವ ಆಕಿಗೆ? ನಿನಗೂ ಹಂಗ ಅನ್ನಿಸ್ತಾನ? ಆಕಿ ಮುಂದೆ ಅನ್ಬೇಡ, ನನಗೂ ಹಂಗ ಅನ್ನಿಸ್ತು. ಸುಮ್ಮನೆ ಮಾನಸಿಕ ಕಕ್ಕಳ ಅಂದ್ರೆ ದೆವ್ವನ ಬಂದೈತಿ ಆಕಿ ಮೈಯಾಗ. ನಿನಗೂ ಅನ್ನಿಸ್ತದಿಲ್ಲ? ಅದಕ್ಕೆ ಅನ್ನಕತ್ತಿ ದೆವ್ವ ಬಂದೈತಿ ಅಂತೇಳಿ. ಇಲ್ಲ ದೆವ್ವನ ಬಂದತ್ಲ, ಅದಕ್ಕೆ ಅಂತ ನಾ ಮಧ್ಯಾಹ್ನ ಮರವತ್ನಾಗ ಅಡ್ಡಾಡ್ಬೇಡ, ಮೊದಲ ಕೆಂಪನ್ ತೊಗಲು ಯಾವ್ದು ಎಲ್ಲಿ ಬಂದು ಗಾಳಿ ಬಡ್ಕೋತ ಏನಾದ್ರೂ ಮಣ್ಣ ಗಡಗ್ಲಿ. ಹೆಂಗೆ ಮಾಡದ್ಲ ಈಗ? ಏನು ಮಾಡ್ಬೇಕಾತೀಗ? ಅದಕ್ಕೆ ಹಂಗೆ ಮಾಡಕತ್ತಾಳಕಿ. ಗಿರ್ಜಿ ಏನಾತ್ಲೆ ಅವಾಗ? ನೀ ಏನೋ ಮಾನಸಿಕ ಆಗಿ ಅಂತಲ್ಲ, ಯಾಕೆ ಏನಾತ? ಹೋಗಪ್ಪ, ಅಂತ ಬಡ್ತಂದಾಗ ಮಾನಸಿಕ ಆಗಿಲ್ಲ. ದೇವ್ರಿಗೆಲ್ಲ ತಿನ್ನ ಕುಣ್ಣ ಕಿರಾಕ್ ಮಾಡಕ್ ಚಂದ ಕೊಟ್ಟು ಈಗ ಯಾಕೆ ಮಾನಸಿಕ ಆಗ್ಲಿ? ಅತ್ತಿಯರಿಗೆ ನಾಷ್ಟಕ್ಕೆ ಬರ್ರಿ ಅಂದೆ ಕಷ್ಟ ಆಗತ್ತೇನ ಅಂದ್ರೆ ತಲೆ ಕೆಟ್ಟತ್ತನತ್ಲೆ ಮಾನಸಿಕ ಆಗತ್ತಿ. ಹಂಗೆ ಒಂದು ಕೇಳಿದ್ ಮಾಡಿದ್ರೆ ಆ ಕಿವಿ ಹಾಕೊಳ್ಳೋ ಮಷೀನ್ ಎಲ್ಲಿ ಸುಡ್ಗಾಡ್ದ ಬಡ್ದು ಬಂದಾರ ಏನದನ್ನ ನೋಡ ಕಿವಿ ಕೇಳುವಂತ ಮನ್ಯಾರ ಅಂತ ಚಂದಿತ್ತತ್ತಾಗ. ಓ ಅದಕ್ಕೆ ಹಿಂಗೆ ಮಾಡಕತ್ತಾಳನ? ಯವ್ವ ನಿನ್ ಕೈಯಾಗ ಮನಿ ಮಾರಸ್ತ್ರ ಇರಂಗಿಲ್ಲ ಬಿಡ, ತಗೋಲಿ. ಏನ ಮನಿನ ಮಾರಿಸ್ತಾಳಂತ? ಯಾಕ ಈ ಮನಿ ಯಾಕೆ ಮಾರಾಕತ್ತೀರಿ? ಯಪ್ಪ ನೋಡಪ್ಪ, ಮಾರ್ಬೇಡಪ್ಪ ಯಪ್ಪ. ಇಂಥ ಚಲೋ ಮನಿ, ನನ್ನ ಗಂಡ ಭಾಳ ಬದುಕಿದ ಮನಿ ಇದು, ಕೆಡಿವಿ ಬಿ ಮನಿ ಕಟ್ಟಿಸ್ಕೊಂಡಿರಿ. ಈಗ ಇದನ್ನ ಮಾರ್ತೇನಂತೀರಲ್ಲ ನೀವು, ಎಟ್ಟಿರ್ಬೇಕು ಅಷ್ಟಕ್ಕೂ ಮನಿ ಮಾರುವಂಥದ್ದು ಏನಾಗೈತ್ಲಾ? ಬೇಡಪ್ಪ ಯಪ್ಪ, ಏನ ಕಷ್ಟ ಕಾಲದ ದುಡ್ದು ಕಟ್ಟಿ ಬೇಡ ಮಗನ, ಮಾರ್ಬೇಡಪ್ಪ. ಏನ ಕಷ್ಟ ಇರಲಿ ದುಡ್ದು ಹರಿಯಾಕೆ ನೋಡ್ರಿ, ಮನಿ ಮಾರ್ಬೇಡ. ಒಬ್ಬ ಮಗ ಅದಾನ, ಅವ್ಗೆ ನಾಳೆ ಏನು ಕೊಡ್ತೀನಿ ನೀನು? ಇದ್ದಿದ್ದು ಮನಿ ಮಾರಿದೆ ಅಂದ್ರೆ ಬೇಡ ಮಗನ, ಮನಿ ಮಾರ್ಬೇಡಪ್ಪ. ಈಕೆ ಅದಕ್ಕೆ ಶಿಟ್ಟಾಗ್ಯಾಳ ನೀಕೆ? ಏಯ್ ಮಿಟಕ್ಲಾಡಿ, ಮನಿ ಮಾರಿ ಎಲ್ಲ ಹಾಳಾಗಿ ಹೋಗಿ ಪಡಾಳೆ ಹರಿಸ್ಕೊಂತ ಪೇಟೆಗೆ ಹೋಗಿರ್ಬೇಕಂತ ಮಾಡಿ ಏನು ಹೆಂಗ? ಅಯ್ಯೋ ಯೋ 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 ಅಲ್ಲ, ಯಾ ಅಕ್ಷರ ಹೋಗಿ ಎಲ್ಲಿಗೆ ಹತ್ತಾವಲ್ಲ ಇವ್ರಿಗೆ ಅಂತ ನಾನು ಪದೇವ್ರೆ ಕಿವಿ ಕೇಳಿಲ್ಲ ಅಂದ್ರೆ ಇಷ್ಟು ಕಷ್ಟ ಐತೆ. ಆತು ಬಿಡು ಹಂಗಾರ. ಇಲ್ಲಪ್ಪ ಯಪ್ಪ, ಇದು ಹಿಂಗಾದ್ರೆ ಹೊಂದಾಣಿಕೆ ಆಗೋದಿಲ್ಲ. ಯಾವಾಗಾರ ಯಾಕೆ ಕೊಡ್ತೀನಿ ಕೋಲ್ದಕ್ಕ, ನನ್ನ ಪಡಿ ನಾ ಹೋಗ್ಕನ್. ಮನಿ ಬಿಟ್ಟೋಕೆ ಹೋಗ, ಮನಿ ಮಾರಿದ್ರೆ ಇರ್ತಾನೆ, ಇಲ್ಲ ಮನಿ ಬಿಟ್ಟೋಕೆನಂದ್ರೆ ಹೋಗಿ ಬಿಟ್ಲಂದ್ಲ. ಅಲ್ಲ ಎದ್ರ ಸಂಬಂಧ ಮಾರ್ತಾಳಂತ ಮನಿ? ಅಂಥದ್ದೇನು ಕಷ್ಟ ಇಲ್ಲ ಅಲ್ಲಿ. ಈಗ ಹೋದ್ಲ ನೋಡ್ಲಾ ಆಕಿನ, ಹೋಗಕ್ ಬೇಡ ಅಂತ ಹೇಳು, ಸ್ವಲ್ಪ ಬುದ್ಧಿ ಹೇಳು. ಯೋ ಗಿರ್ಜಿ, ಓ ನಾಷ್ಟ ಕೊಡು ನನಗೆ, ಅವ್ರು ಕೂಡ ತಾಟ್ನೆ ಹಾಕೊಂಡು ಹೋಗಿ ಅಲ್ಲೇ ಇಡು, ತಿಂತಾಳ. ತಾಟ್ ನೋಡಿದ್ರೆ ಸುಮ್ಮನೆ ಎದಕ್ಕೆ ಕರ್ದು ತಲೆ ಹಿಡಿಸ್ಕೊಂತಿ? ಅಯ್ಯೋ ಈ ಹುಡುಗಿ ಏನು ಬಂತ ಯವ್ವ ತಗ, ಮನಿ ಮಾರಂತತ್ ನೋಡು, ಇಂಥ ಚಲೋ ಮನಿ. ಯವ್ವ ನನ್ನ ಮನಸ್ಸಿನ ನನ್ನ ಮಗ ಇಂಥ ಮನಿ ಕಟ್ತಾನ ಅಂತ ನಾ ಅನ್ಕೊಂಡಿದ್ದಿಲ್ಲ. ಇಂಥ ಬಂಗಾರದಂಥ ಮನಿ ಮಾರ್ಬೇಕಂತ ತಲ್ಲಿದ ಹುಡುಗಿ, ಇದಕ್ಕೆ ಏನು ಹುಚ್ಚಿಗಿಚ್ಚಿ ಹಿಡ್ದಿದ್ದಿತ್ತ ಏನ? ಇದನ್ನ ಹುಚ್ಚಟತನ ಅಂತ ನಾನು ತಗ. ಅವ್ವಾ ದಡ ಕೆಲಸ ಮುಗಿಸಿ ಹೋಗ್ಬೇಕು ನಾನು. ಅವ್ರ ಆಲೆ ಹೋಗ್ಯಾರ ಏನ ಬೆಂಡ್ಲಾರ, ಮತ್ತೆ ನನ್ನ ಹೆಸರಲ್ಲ ಹೊಯ್ಕೋತಾರ, ಬಂದಿಲ್ಲ ನೋಡಿಕಿ ಪ್ರೇಮವ್ ಇನ್ನೂ ಅಂತೇಳಿ. ನನಗೆ ನಾಷ್ಟ ಕೊಟ್ಟು ಎಲ್ಲಾರ ಹೋಗ್ನಿ, ನಿನಗೇನು ನಾ ಮಾಡ ಅಂದಿದ್ದಿಲ್ಲ. ಏನಂದ್ರಿ? ಒಂದೊಂದು ರೂಪಾಯಿಗೂ ನಿಮ್ಮ ಹತ್ರ ಕೈ ಚಾಚ್ಕೊಂತ ಹಿಂಗ ಕುಂದ್ರಬೇಕಿತ್ತನ ಅಂದ್ರೆ ನಿಮ್ಗೆ ಖುಷಿ ಆಕಿತ್ತಲ್ಲ. ನಾ ಈಗ ಒಂಚೂರು ಕೆಲಸ ಹೇಳಿದ್ನ ನಿಮ್ಗೆ ಆಗ್ವಲ್ದು, ತಡ ಇಲ್ಲ ಮಾಡಕ್ ಆಗ್ವಲ್ತು ನಿಮ್ಗೆ. ಬೇಷದಿರ್ ಬಿಡು. ಇಲ್ಲ ಪಾಪ, ಏನ್ ಹಂಗ ಮದುವೆ ಬಂದಾಗಿಂದ ನೀನ ದುಡಿದ್ಬಿಟ್ಟಿ ನೋಡು. ನಾ ದುಡಿಲಿ ಬಿಡ್ಲಿ, ಈಗಾರ ದುಡಿಯಾಕತ್ತೇನಿಲ್ಲ. ₹1 ಲಾಭ ತಂದಿಲ್ಲ ಮನಿಗೆ. ಪೂರ್ಸದ್ ಬೇಡನ್ರಿ? ಮಾಡ್ಬೇಕಿನ್ನು ಕೆಲಸ ಆದಾಗ ಎಟ್ಟು ಹೊತ್ತು ಎಟ್ಟಿಲ್ಲ ಎಲ್ಲ ನೋಡ್ಬೇಕು. ಎಟ್ಟು ಹೊತ್ತು ಎಟ್ಟಿಲ್ಲ ಎಲ್ಲ ನೋಡ್ಬೇಕು, ನೋಡ್ಕೊತ ಕುಂದ್ರ ಹಂಗ. ಪ್ರೇಮವ್ವ ಯಾರು? ಓ ರೇಣಕ್ಕ. ಎದಕ್ ಬಂದ್ಲವ ಈಕಿ? ಅಲ್ಲಿ ಅಂಗಡಿ ಕಡೆ ಜಗಳ ತೆಗ್ದಿದ್ದು ಸಾಲದ ಇಲ್ಲಿ ತಂದ್ಲ ಏನ ಜಗಳ ಹಂಗಾರ? ಹಂಗ ಏನಕ್ಕ ಅಂತತಿ. ಬಾ ಬೇ ರೇಣಕ್ಕ ಬಾ.
ಅದೇನ ಅದೇ ಇಲ್ಲ ಅನ್ಕೋತ ಬಂದ್ ನೋಡಿ ನಾನು ಬೇಷತ್ ಬಿಡಿ ಇದ್ದಿದ್ದಂಗಾರ. ಹ್ಞೂ ಹೋಗ್ಬೇಕಿತ್ತು ಇಷ್ಟೊತ್ತಿಗೆ. ಎಲ್ಲಿ ಇದು ನನ್ನ ಗಂಡ ಐತಿಯಲ್ಲ, ನಾಷ್ಟ ಮಾಡಿ ಇಟ್ಟಿದ್ದನ್ನ ಹಾಕೊಂಡು ತಿನ್ನಾಕಷ್ಟು ತ್ರಾಸ. ಅದೇನ ಪೂಜೆ ಮಾಡ್ಕೊಳಕತ್ತಾನ ಮುಗುದಿಂದ ಹಾಕಿ ಕೊಟ್ಟಿನ ತಿಂದೆ ಹಾಕಿ ನಾನೇ ಕೊಡ್ಬೇಕಂತ. ಪುಣ್ಯ ಮಾಡಿ ಬಿಡವ, ಗಂಡ ಅಷ್ಟು ಜೀವದ ನಿನ್ನ ಮೇಲೆ. ಕೇಳ್ತಿಯಲ್ಲವ, ಊರ್ಲ ಹಾಕೊಳ್ಳೋದು ಒಂದ ಬಾಕಿ ಉಳಿದಿರೋದು, ಅಷ್ಟು ಜೀವದಾನ. ಬಿಡು ಹಂಗೆ ಯಾಕೆ ಮಾತಾಡ್ತಿ? ಅಷ್ಟು ಜೀವದಾನ, ಸುಮ್ಮನೆ ಏನಾರ ಒಂದು ಅಂತೀವ. ಅದು ಹೋಲ್ ಬಿಡು. ನಾ ಬಂದಿದ್ದೆ ಯಾಕಂದ್ರೆ ಅಲ್ಲಿ ಜಗಳ ತೆಗ್ದಿದ್ದ ಸಾಲದ ಇಲ್ಲಿ ಜಗಳ ತೆಗಿಯಾಕನು? ಇಲ್ಲೇ ತೆಪ್ ತಿಳ್ಕೊಂಡಿರೋದು. ಈಗ ನನಗೆ ನಿನ್ನ ಮೇಲೆ ಯಾ ಸಿಟ್ಟು ಇಲ್ಲ ಪ್ರೇಮವ. ಏನು ನಂಗೆ ನಿನ್ನ ಮೇಲೆ ಯಾ ಸಿಟ್ಟು ಇಲ್ಲ. ನೀ ಚಲೋ ಆಗ, ನಾ ಯಾಕೆ ಬೇಡ ಅನ್ಲಿ. ಅದಕ್ಕೆ ಅಲ್ಲನು ನಮ್ಮ ಅಂಗಡಿ ಓಪನಿಂಗಿಗೆ ನಾನು ಇನ್ನೊಬ್ಬಕಿನಲ್ಲನು ಕರೆದಿದ್ದೆ, ನಮ್ಮ ಹೋಟೆಲ್ ಓಪನಿಂಗಿಗೆ. ಆ ಬೆಂಡ್ಲಾರ ನೀನು ಕರೆದಿದ್ದೇನು? ಇಲ್ಲ. ಅದೇ ನನಗೇನು ನೀ ಚಲೋ ಆಗ, ನಾ ಬೇಡ ಅಂತ ಹೇಳಂಗಿಲ್ಲ, ನನಗೆ ಖುಷಿ ಐತಿ. ಆದ್ರೆ ಆ ಬೆಂಡ್ಲಾರ ಅಡ್ಡೂರಿತಾರ, ಅವ್ರು ಚಲೋ ಆದ್ರೆ ನಂಗೆ ಸಹಿಸಕ್ಕಾಗವಲ್ತು. ಯಾಕ ಏನು ಅದು ಸಿಟ್ಟಿಗೆ ಹೇಳಿದ್ದಷ್ಟೇ ನಾನು. ನೀ ಅಂದ್ರೆ ನಂಗೆ ಇಷ್ಟನೇ ಐತೇವ. ನಿನ್ನ ಮೇಲೆ ನಾ ಯಾಕೆ ಇದು ಮಾಡಲಿ ಹೇಳು? ಪಾಪ ಚಲೋ ಮನುಷ್ಯಳದಿ ನೀನು. ನಿನಗೆ ನಾನು ಹಂಗಂತೆ ನಾನು ಹೇಳಿ ನೀನು ನೋಡೋಣ. ಆ ಹೋಟೆಲ್ ನಡೆಯಾಕತ್ತಿರೋದ ನಿನ್ನಿಂತ್ರ ಹಂಗಂತೀಯಾ? ಮತ್ತು ಹೌದು, ಎಂಥ ಚಲೋ ಪೀಸ್ ಫ್ರೈ ಮಾಡ್ತೀನಿ ನೀನು. ದಿನ ಹೌದಲ್ಲ ಮಾಡೋಕ್ಕೆ? ನನಗೆಲ್ಲ ಗೊತ್ತಾಯ್ತು, ನೀನೇ ಮಾಡಕ್ಕದಲ್ಲ. ಹೌದು. ಆದ್ರೆ ಪೀಸ್ ಫ್ರೈಕ್ಕಿಂತ ನಾ ಕಬಾಬ್ ಮಾಡ್ತೀನಿ ನಾನು. ಪೀಸ್ ಫ್ರೈ ಮಾಡೋದು ಜಯ್ಯನ ಅದೇ ಪೀಸ್ ಫ್ರೈಯೇ ಜಯ್ಯ. ಕಬಾಬ್ ಅನ್ನಕ್ಕೂ ಪೀಸ್ ಫ್ರೈ ಅಂದೆ ನೋಡಿ ನಾನು. ಕಬಾಬ್ ನೀನೇ ಮಾಡೋದಿಲ್ಲ? ಅಷ್ಟು ರುಚಿ ಕಬಾಬ್ ಮಾಡ್ತಿ. ಬಂದರೇನು ಬಿರಿಯಾನಿ ಗಬಕ್ನ ತಗೋತಾರನ ಕುಡುಕರು? ಸಂಜಿಕ ಎಲ್ಲರೂ ಕಬಾಬೇ ಎಲ್ಲನೂ ತಗೊಳ್ಳೋದು. ಕಬಾಬೇ ಜಾಸ್ತಿ ಸೇಲ್ ಆಗೋದು. ಅರ್ಧ ಹೋಟೆಲ್ ನಡೀತಿರೋದೆ ನಿನ್ನಿಂದ. ಕಬಾಬ್ ಜಾಸ್ತಿ ಸೇಲ್ ಆಗ್ತೈತಿ, ಕಬಾಬ್ ಹೊಂಟೈತಿ, ಕಬಾಬ್ ರುಚಿಗೆ ಬಂದು ಬಿರಿಯಾನಿ ತಿಂದೋ ಕರೆಕ್ಟೇ. ಹೌದು, ಅದು ಏನೋ ಕರೆ ಬಿಡು, ಅದು ನಿಜ. ಮೊನ್ನೆ ಶೇಟುವಣ್ಣ ಬಂದಲ್ಲ, 2 ಪ್ಲೇಟ್ ಕಬಾಬ್ ತಿಂದಾನ, 1 ಪ್ಲೇಟ್ ಬಿರಿಯಾನಿ ತಿಂದಾನ. ಆಮೇಲೆ ದಿನ ಬರ್ತಾರಲ್ಲ ಈ ಗಿರಾಕಿ, ಅವರು ಈ ಕಬಾಬ್ ಜಾಸ್ತಿ ತಿಂತಾರೆ. ಈಗ ಸಂಜೆಕಂತೂ ಕಬಾಬ್ ಜಾಸ್ತಿ ಹೋಗತಿ. ನೋಡು, ಎಣ್ಣೆಯಾಗ ನಿಂತು ಎಣ್ಣೆ ಮುಂದೆ ನಿಂತು ಕರಿಯಕ್ಕೆ ನೀನು, ಉರಿಯಕ್ಕೆ ನೀನು, ಮಾಡಕ್ಕೆ ನೀನು ಹಾಕಿ ಕೊಡಾರ ಅವ್ರು. ಹೌದಿಲ್ಲ? ಮತ್ತು ಈಗ ಪಾತಿ ಬಿರಿಯಾನಿ ಮಾಡ್ತಾಳ ಅಂತಂದ್ರೆ, ಈಗ ಪಾತಿ ಬಿರಿಯಾನಿ ಮಾಡ್ಬೇಕಾರೆ ಏನಕ್ಕೆ ಭಾಳ ಅಂದ್ರೆ ಒಗ್ಗರಣೆ ಹಾಕಿ ಬಡ ಎಲ್ಲ ಮುಗಿಸಿ ಒಮ್ಮೆ ಬಾಯಿ ಮುಚ್ಚಿಟ್ಲ ಅಂದ್ರೆ ಮುಗೀತು. ಆಕೆ ನಿನ್ನಂಗೇನು ಬಂದರಿಗೆ ಬಿಸಿ ಮಾಡ್ಕೊತ ಕುಂದಿರ್ತಾಳನ? ಇಲ್ಲ. ಆದ್ರೆ ಬಿರಿಯಾನಿ ಮಾಡ್ತಾಳಲ್ಲ, ದೊಡ್ಡದ ಬಿರಿ ಅಕ್ಕಿನ ಮಾಡ್ತಾಳ. ಯಾರು ಹೆಚ್ಚಂಗಿಲ್ಲ, ನೀವು ಯಾರು ತೊಳೆಯಂಗಿಲ್ಲ. ಎಲ್ಲಿ ಅವಾಗ ಕಬಾಬಿಗೆ ಇದು ಏನದು ಬಿರಿಯಾನಿಗೆ ಉಳ್ಳಾಗಡ್ಡಿ ಎಷ್ಟು ಜಗ್ ಬೇಕಲ್ಲ, ನಾನೇ ಹೆಚ್ಚಿಕೊಟ್ಟಿರ್ತೀನಿ. ಉಳ್ಳಾಗಡ್ಡಿ ಹೆಚ್ಚಿಕೊಡ್ತೀನಿ, ಆಕಿ ಎಲ್ಲ ಸಪ್ ಸ್ವಚ್ಛ ಕೊಡ್ತಾಳ. ಒಬ್ಬೇಕಿ ಮತ್ತೆಲ್ಲ ತೊಳೆದು ಸ್ವಚ್ಛ ಮಾಡ್ಬೇಕಲ್ಲ, ಅದೆಲ್ಲ ಮಾಡ್ತಾಳ. ಮತ್ತು ಅಲ್ಲನು ಒಗ್ಗರಣೆ ಹಾಕೋದೇನು ಆಕೆ ಅಲ್ಲ, ನೀನು ಹಾಕ್ತಿ. ಬಿರಿಯಾನಿ ಭಾಳ ಈಜಿ ಗೊತ್ತನು, ಕಬಾಬು ಭಾರಿ ಕಷ್ಟ. ಹಂಗಂತೀಯ? ಬಂದ್ ಗಿರಾಕಿ ಹುರಿದುರ್ದು ಮಾಡಿ ಕೊಡ್ಬೇಕಲ್ಲ. ಈಗ ಯಾರು ನೀನು ಹೋಗ್ಬೇಕದಲ್ಲ ಅಂಗಡಿಗೆ? ಯಾರ್ಯಾರು ಹೋಗ್ಯಾರೀಗ? ಅವ್ರು 3 ಮಂದಿ ಹೋಗ್ಯಾರ. ಇವತ್ತು ನಂದೊಂಚೂರು ತಡ ಆಯ್ತು, ಹೋಗ್ಬೇಕೀಗ ನಾನು. ನೀ ಹೋಗೋದ್ರಾಗ ದೊಡ್ಡ ಕೆಲಸ ಎಲ್ಲ ಅವರು ಹಂಗ ಇಟ್ಟು ಸಣ್ಣ ಎಲ್ಲ ಮಾಡಿ ನಾ ಆಮೇಲೆ ಕಬಾಬ್ ಬಂದು ನೀನೇ ಮಾಡ್ಬೇಕಂತ ಕುಂದಿರ್ತಾರೆ ನೋಡು. ಅದು ಪೀಸ್ ಫ್ರೈ ತಡಿ ಜೈ ಆಕಿದೇನು ದಿನ ಕೆಲಸ ಇರ್ತತನು? ವಾರಕ್ಕೊಮ್ಮೆ ಮಾಡೋದು, ವಾರಕ್ಕೊಮ್ಮೆಲ್ಲ 2 ಸಲ ಮಾಡ್ತಾಳೆ ಅಷ್ಟೇ. ದಿನ ಮಾಡೋದು ಯಾರು? ತಿಳ್ಕೊ, ಯೋಚನೆ ಮಾಡು. ಹೌದು, ನೀ ಹೇಳೋದು ಬರೋಬ್ಬರಿ ರೇಣಕ್ಕ. ಈಗ ಹೋಟೆಲ್ ನಡೀತಾ ಇರೋದೇ ನನ್ನ ಕಬಾಬಿಂದ, ಹೌದಿಲ್ಲ? ಹೌದು, ನಾನೇ ಜಾಸ್ತಿ ಕೆಲಸ ಮಾಡೋದಲ್ಲೇ. ಪಾತಿ ಏನು ಮಾಡ್ತಾಳೆ? ಅಲ್ಲೆಲ್ಲ ಕಡ್ದಿದ್ದೆ ತರ್ತಾರೆ, ಬಿರಿಯಾನಿ ಮಾಡ್ತಾರೆ ಅಷ್ಟೇ. ಹೌದು, ನಾನೇ ನೋಡಲ್ಲ ಎಷ್ಟೊಂದು ಕೆಲಸ ಮಾಡ್ತೇನೆ, ನನಗೆ ಗೊತ್ತಿಲ್ಲದೆ. ಆಹಾ, ಹೇಳಿಕೆ ಮಾತು ಕೇಳಾಕತ್ತಾಳ ನಮ್ಮ ಪ್ರೇಮಿ. ಹೇಳಿಕೆ ಮಾತು ಕೇಳಿ ಯಾರು ನಿಂದಿರ್ತಾರ ಅವ್ರದ್ದು ಯಾವತ್ತಿದ್ರು ಹಾಳೆ. ಪ್ರೇಮ ಹೋಗಿ ವಿಚಾರ ಗೊತ್ತಿಲ್ಲ. ಇರಲಿ ನೋಡ, ನನ್ನ ಬಗ್ಗೆ ನನಗೆ ಗೊತ್ತಿಲ್ದ ಆ ಹೋಟೆಲ್ನಾಗ ಹೆಂಗೆ ದೋಕಾಕತ್ತೀನಿ. ಹೌದು, ಮತ್ತೆ ಹೆಚ್ಚಿಗೆ ಲಾಭ ನಿಂಗೆ ತೊಗೋಬೇಕು, ನೀ ತೊಗೋಬೇಕು. ಹೌದು, ಇವತ್ತೇ ಮಾತಾಡ್ತೀನಿ ಸಂಜಿಕ್, ಇವತ್ತೇ ಮಾತಾಡ್ತೀನಿ ಇದ್ರ ಬಗ್ಗೆ. ಮಾತಾಡ ಹೊತ್ತಾತ್ವ ನಂಗೆ ಅಂಗಡಿಗೆ ನಾಷ್ಟಕ್ಕೆ ಹಾಕಿ ಅವರಿಗೆ. ಬಾ ನೀನು ಕುಂದ್ರು ಒಟ್ಟು ನಾಷ್ಟ ಮಾಡುವಂತೆ. ಬೇಡ ನಾ ಕೆಲ್ಸಕ್ಕೆ ಬೇರೆ ಕಡೆ ಹೊಂಟೇನೆ, ಹೋಗಿ ಬರ್ತೀನಿ. ಹುಷಾರಿ ನೋಡು ಪಾಪ, ನೀನು ಎಲ್ಲರ ಕೈಯ ಸಿಕ್ಕೊಂಡು ಒದ್ದಾಡೋದು ನಂಗೆ ನೋಡೋಕ್ಕಾಗಲ್ಲ, ಅದಕ್ಕೆ ಹೇಳಿದೆ. ನಾನಂದೆ ಅಂತ ಏನು ಅನ್ನಕ್ಕೆ ಹೋಗ್ಬೇಡ, ನೀನೇ ವಿಚಾರ ಮಾಡಿದೆ ಅಂತ ಹೇಳು. ಏನು ಆಯ್ತು, ಬರ್ಲಿ ಹಂಗಾರೆ. ಮಾಡು ವಿಚಾರ ಮಾಡು. ನೋಡ್ತೀರಿ 4 ಮಂದಿ ಜಡಿಗಳು ಸೇರಿ ಮಾಡಾಕತ್ತೀರಿ. 4 ಮಂದಿರ ಕಿವ್ಯಾಗ ಒಂದೊಂದು ತುಂಬಿ ಅದನ್ನು ಒಡಚ್ ಪಂಚೂರು ಮಾಡಲಿಲ್ಲ ಅಂದ್ರೆ ನನ್ನ ಹೆಸರಲ್ಲ. ನೋಡ್ತೀರ ಬಿಡಾಡ್ಯಾರ. ಓಂ ಶ್ರೀ ರುಂಡ ಮಾಲಿನಿ ಜ್ಯೋತಿಷ ದರ್ಪಣ. ಭಾರತದ ಪ್ರಮುಖ ವಶೀಕರಣ ಸ್ಪೆಷಲಿಸ್ಟ್ ಪಂಡಿತ್ ಶ್ರೀ ವಿಕ್ರಾಂತ್ ಭಟ್. ಪ್ರೀತಿ ಪ್ರೇಮ ವಿಚಾರ, ಸ್ತ್ರೀ ಪುರುಷ ವಶೀಕರಣ, ಮದುವೆ ಭಾಗ್ಯ, ಸಂತಾನ ಭಾಗ್ಯ, ವಿದ್ಯೆ ಉದ್ಯೋಗ, ಸಾಲಬಾಧೆ, ಅತ್ತೆ ಸೊಸೆ ಕಲಹ, ದಾಂಪತ್ಯ ಕಿರಿಕಿರಿ, ಇನ್ನು ನಿಮ್ಮ ಯಾವುದೇ ನಿಗೂಢ ಹಾಗೂ ಗುಪ್ತ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಶತಸಿದ್ಧ. ಹಿಂದೆ ಸಂಪರ್ಕಿಸಿ 9986696053.